ಬರ್ತಾ ಇಲ್ಲ ಮೇಡಮ್ ನಮಗೆ. ನಂಗಲ್ಲೇ 2-3 ತಿಂಗಳು ಮಾರ್ಚಿಂದನೂ ಬಂದಿಲ್ಲ ನನಗೆ. ಕೇಳೋದಿಲ್ಲ, ನಮ್ಮ ಡಿಪಾರ್ಟ್ಮೆಂಟೇ ಅಲ್ವಾ ಅದನ್ನ ನಿರ್ವಹಿಸ್ತಾ ಇರೋದು. ನಾವು ಅಂಗನವಾಡಿ ಟೀಚರು, ನಮ್ಮ ಡಿಪಾರ್ಟ್ಮೆಂಟೇ ಮಾಡ್ತಾ ಇರೋದು. ಅಲ್ಲಿ ಬಂದಾಗ ಹಾಕ್ತೀವಿ ಅಂತಾರೆ, ನಾವೇನು ಕೇಳೋಕ್ಕಾಗಲ್ಲ. ನಮ್ಮನ್ನೇ ಮನೆಗೆ ಸುತ್ತಬಿಟ್ಟು ಎಲ್ಲರದು ಬರ್ತಿದ್ಯಾ, ಬರ್ದೇ ಇದ್ದವ್ರನ್ನ ಕರ್ಕೊಬಂದು ಮಾಡಿಸಿ ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ನಾವು ಉತ್ತರ ಹೇಳೋಕ್ಕಾಗ್ತಿಲ್ಲ ಬರ್ದೇ ಇರೋದನ್ನ ಇದು ಮಾಡೋಕ್ಕೆ. ಇಲ್ಲ ಮೇಡಮ್, ಇಲ್ಲ, ಬೇಡ. ಶಿಕ್ಷಣ ಕೊಟ್ಟರೆ, ಆರೋಗ್ಯ ಕೊಟ್ಟರೆ ನಮಗೆ ಇವಾಗ ಫ್ರೀ ಇದು ಆರೋಗ್ಯ ಅಂತ ಹೇಳ್ತಾರಲ್ವ. BPL ಕಾರ್ಡ್ ತಗೊಂಡು ಹಾಸ್ಪಿಟ್ಲಿಗೆ ಹೋದರೆ ಕೊಡೋದೇನು ಬರೀ IR ಅಂದರೆ ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಅಂಥವ್ಕೆ ಮಾತ್ರ ಅವಕಾಶ ಅಂದಿದ್ದಾರಲ್ಲ. ಈಗ ಬಡವ ಅವನಿಗೆ ಸಣ್ಣ ಸಣ್ಣ ಕಾಯಿಲೆಗೂ ಖರ್ಚು ಮಾಡೋ ಶಕ್ತಿ ಇರಲ್ಲ. ಕೊಡಲಿ, ಸಣ್ಣವಕ್ಕೇನೆ ಮಾತ್ರೆಗಳಿಗೆ ಕೊಡಲಿ, ಎಲ್ಲಕ್ಕೂ ಕೊಡಲಿ. ಅದು ಬಿಟ್ಬಿಟ್ಟು ಹಿಂಗೆ ಕೊಟ್ಟು 2,000ನ ಅದು ಎತ್ತಲಾಗೂ ಅಲ್ಲ. ಇಲ್ಲ ನಾವು ನೀಟಾಗಿ ಒಂದು ಜೀವನ ಮಾಡೋಕ್ಕೂ ಆಗಲ್ಲ, ಇಲ್ಲ ಬಿಡೋಕ್ಕೂ ಆಗಲ್ಲ. ಹಂಗಾಗುತ್ತೆ ಇಲ್ಲ. ಅದು ಗ್ಯಾರಂಟಿ ಇಲ್ವಲ್ಲ. ಈಗ ಬಂತು, ಬರ್ದಿರ್ಲಿಲ್ಲ, ಎಲ್ಲಿ ಮಾಡೋಣ? ಆಗಲ್ಲ. ಗ್ಯಾರಂಟಿ ಅವಶ್ಯಕತೆ ಇಲ್ಲ ಮೇಡಮ್. ಅದು ಕೊಡೋದು ರೈತರಿಗೆ ಗೊಬ್ಬರ ಕೊಡ್ಲಿ, ಇಲ್ಲ ಮಕ್ಳಿಗೆ ಶಿಕ್ಷಣ ಕೊಡ್ಲಿ ಒಂದು ಸ್ವಲ್ಪ, ಇಲ್ಲ ಫೀಸ್ ಕಮ್ಮಿ ಮಾಡಿಸ್ಲಿ. ಇಂಥವು ಮಾಡೋದಿದ್ರೆ ಎಷ್ಟೋ ಉಪಯೋಗ ಹೊರತು ಈ ಗ್ಯಾರಂಟಿ 2,000 ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ಮೇಡಮ್. ಈಗ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಇದೆಲ್ಲ ಫುಲ್ಫಿಲ್ ಮಾಡ್ಕೋತಾ ಇದ್ದೀರಾ? ಕರೆಂಟ್ ಕೊಟ್ರಲ್ಲ ಅದು ಓಕೆ, ಎಷ್ಟೋ ಒಂದು ಈಗ ಇದಾಗುತ್ತೆ, ಪರವಾಗಿಲ್ಲ, ಎಲ್ರಿಗೂ ಉಪಯೋಗ ಇದೆ. ಇನ್ನು ಇದ್ರ ಗೃಹಲಕ್ಷ್ಮಿದಂತೂ ಕೆಲವ್ರಿಗೆ ಅತ್ತೆ ಇದ್ದವ್ರಿಗೆ ಸಸ್ಯಕ್ಕೆ ಸಿಗಲ್ಲ. ಮನೇಲಿ ಎಷ್ಟೋ ಜಗಳ ಆಗ್ತಿದೆ. ವಯಸ್ಸಾದವ್ರು ಊಟ ಕೊಡ್ತಾ ಇಲ್ಲ. ಎಷ್ಟೋ ಈಗ ಮನೇಲಿ ನಿಮ್ಗೆ 2,000 ಬರುತ್ತೆ, ಮಾಡ್ಕೊಂಡು ತಿನ್ನು ಅಂತಾರೆ. ವಯಸ್ಸಾದವ್ರ ಬಗ್ಗೆ ನಾವು ಮಾಡಿದ್ದೀವಿ, ಅಂಗನವಾಡಿಯವ್ರು ಮನೆ ಭೇಟಿ ಮಾಡ್ತೀವಿ. ಅವಾಗ ಅಂದಿದ್ದಾರೆ, ವಯಸ್ಸಾಗಿದೆ, ನೀನು ಅವ್ರಿಗೇನು ದುಡ್ಡು ಬರುತ್ತೆ, ಹೋಗ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಥರ ಹಿಂಸೆಗಳಿಗಿಂತ ಎಲ್ರಿಗೂ ಆಗೋಂಥ ಯೋಜನೆಗಳು ತಂದರೆ ಬೆಸ್ಟ್. ಈಗ DK ಸಾಹೇಬ್ರು ಬಂದಾಗಿಂದ ಪರಿಷ್ಕರಣೆ ಅಂತ ಮಾಡ್ತಾ ಇದ್ದಾರೆ. ಪರಿಷ್ಕರಣೆ ಅಂತ ಯಾಕಂದ್ರೆ ಇಷ್ಟು 3 ವರ್ಷ 5 ವರ್ಷ ಇರೋ ಸರ್ಕಾರ 3 ವರ್ಷ ಸಿದ್ದರಾಮಯ್ಯ ಸರ್ ನಡೆಸಿದ್ರು. ಈಗ DK ಸಾಹೇಬ್ರು ಬಂದಾಗ ಈ ಹೊಸ ಪರಿಷ್ಕರಣೆ ಅನ್ನೋದು ಏನಕ್ಕೆ? ಯಾಕೆ ಇಷ್ಟು ವರ್ಷ ನಡ್ಕೊಂಡು ಹೋಯ್ತು ತಾನೆ? ಮೇಡಮ್, ಅದು ಅವ್ರ ಲೆವೆಲಲ್ಲಿ ಆಗೋದು ಅಥವಾ ನಮಗೆ ಆಗೋದು ನಾವು ಹೇಳಿದ್ದೀವಿ. ಅದು ಗೊತ್ತಿಲ್ಲ ಮೇಡಮ್, ಏನು ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಅವ್ರು ಏನಾದ್ರು ಮಾಡಬೇಕು ಮುಂದೆ ಅಂತ ಅನ್ನಿಸ್ತಿದ್ಯೋ ಏನೋ. ನನ್ನ ಸರ್ಕಾರದಲ್ಲಿ ಇದು ಮಾಡಬೇಕು ಅಂತ ಅವ್ರಿಗೆ ಅನಿಸಿದ್ಯೇನೋ, ಮಾಡ್ತಿದ್ದಾರೆ ಮೇಡಮ್. ನಮಗೆ ಸರ್ಕಾರ ನಾನು ಹೇಳಿಕೆ ಕೊಡ್ತೀನಿ, ಸರ್ಕಾರ ನಮಗೆ ಅಂಗನವಾಡಿಯರಿಗೆ 15,000 ಸಂಬಳ ಮಾಡ್ತೀನಿ ಅಂದಿದ್ರು, ಇಲ್ಲಿವರೆಗೂ ಮಾಡಿಲ್ಲ. ಅದನ್ನ ಹೇಳಿ ಕೊಟ್ಟಿಲ್ಲ. ನಮ್ಗೀಗ 2,000 ಬೇಡ, ನಮ್ಗೆ 15,000 ಕೊಡ್ತೀವಿ ಅಂದರು. ಈ 2,000 ಬರ್ತಾ ಇದೆ ಅಂತ ಅವತ್ತು ಕೊಡಲಿಲ್ಲ. ನಮ್ಗೆ ಅಂಗನವಾಡಿ ಟೀಚರ್ಸ್ ದಿನ ಇದೆ ಹೋರಾಟ ಆಗಿದೆ. ನಮ್ಗೆ ಅದನ್ನು ಕೊಡಿಸಿ, ಕೊಡೋಂಗಿದ್ರೆ ಕೊಡಿ. ಮಾಧ್ಯಮದಲ್ಲಿ ಬೇಡ, 2,000 ಬೇಡ ನಮ್ಗೆ. ದಿನ ಊಟ ಬೇಕಾ ಹೊರತು ಯಾವತ್ತೋ ಇವು ಸರ್ಕಾರ ಇದ್ದಾಗ ಊಟ ಮತ್ತೆ ಇಲ್ದಾಗ ಇರೋದು ಬೇಡ ನಮಗೆ. ಶಾಶ್ವತವಾಗಿರೋಂಥದ್ದು ಏನಾರ ನಮ್ಗೆ ಕೊಡ್ಲಿ. ಹೌದು ಮೇಡಮ್, ಬರ್ತಾ ಇದೆ ನಮ್ಗೆ. ಹೌದು, ಲಾಸ್ಟ್ ಮಂತ್ ಇಂದ ಸ್ಟಾಪ್ ಆಗಿದೆ. ಹಾಕ್ತಿವಿ ಅಂತ ಹೇಳ್ತಿದ್ದಾರೆ, ಇನ್ನೂ ಹಾಕಿಲ್ಲ. ಹೌದು, ನಮ್ಗೆ ಶಕ್ತಿ ಯೋಜನೆ ಬರ್ತಾ ಇದೆ, ಗೃಹ ಜ್ಯೋತಿ ಬರ್ತಾ ಇದೆ, ಮತ್ತೆ ಗೃಹಲಕ್ಷ್ಮಿ ಬರ್ತಾ ಇದೆ. ಹೌದು, ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅರ್ಜಿ ಹಾಕಿ ಅಂತ ಹೇಳ್ತಿದ್ದಾರೆ. ಇನ್ನು ಅದು ಇದಾಗಿಲ್ಲ, ಬಂದಾಗ ನೋಡೋಣ ಹೆಂಗಾಗುತ್ತೆ. ಇಲ್ಲ, ಏನು ಹಾಕಿಲ್ಲ ಇನ್ನ. ಅಂದ್ರೆ ನಡ್ಕೊಂಡು ಹೋಗ್ತಾ ಇತ್ತು. ಎಷ್ಟೋ ಜನ ಡೆತ್ ಆಗಿರೋರು ಅಕೌಂಟಿಗೆಲ್ಲ ದುಡ್ಡು ಹೋಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ. ಅದೆಲ್ಲ ದುಡ್ಡನ್ನ ಉಳಿಸಿದ್ರೆ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ, ಈ ಬಡ ಬಗ್ಗರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಮಾಡ್ತಿದ್ದಾರೆ. ನಡ್ಕೊಂಡು ಹೋಗ್ತಾ ಇತ್ತು. ಹೌದೌದು, ಹೌದೌದು. ಏನು ಅಂತ ಗೊತ್ತಾಗ್ತಿಲ್ಲ. ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ನಿಮ್ಗೆ ಸ್ಯಾಟಿಸ್ಫೈ ಆಗಿದೆ? ಹೌದು, ಎಲ್ಲ ತಗೋತಾ ಇದ್ದೀರಾ. ಈಗ 2 ತಿಂಗಳಿಂದ ಬರ್ತಿಲ್ಲ ಅಂತ ಹೇಳ್ತಾ ಇದೀರಲ್ಲ, ಈಗ ಗ್ಯಾರಂಟಿ ಮೇಲೆ ನೀವು ಅವಲಂಬಿತರಾಗಿದ್ದೀರಾ? ಇಲ್ಲ, ಆ ಗ್ಯಾರಂಟಿ ಮೇಲೆ ಯಾವ್ದ್ರಲ್ಲೂ ಅವಲಂಬಿತರಾಗಿಲ್ಲ. ನಾವು ರೈತರು ಎಲ್ಲ ಕೆಲಸ ಮಾಡ್ಕೋತೀವಿ, ನಾವು ಅದನ್ನೇ ಏನು ಅವಲಂಬಿಸ್ಕೊಂಡಿಲ್ಲ. ಬಂದ್ರೆ ತಗೋತೀವಿ, ಬರ್ಲಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ಹೌದು, ಬರ್ತಾ ಇತ್ತು, ತಗೊಂಡಿದೀವಿ. ಬಂದಿಲ್ಲ ಅಂದ್ರೆ ಏನು ಅನ್ಸಲ್ಲ. ತಗೊಂಡಿದೀವಿ, ಅನುಕೂಲ ಮಾಡ್ಕೊಂಡಿದೀವಿ ನಾವು. ಮನೇಲಿ ಮಕ್ಳಿಗೆ ಫೀಸ್ ಕಟ್ಟೋದೇ ಆಗ್ಲಿ, ಮನೆಗೆ ಸಾಮಾನ್ ತಗೊಂಡ್ಬರೋದೇ ಆಗ್ಲಿ, ಏನ್ ಕದ್ರೂ ಅನುಕೂಲ ಮಾಡ್ಕೊಂಡಿದೀವಿ ನಾವು. ಹೌದು, ಕೆಲವರು ಒಡವೆ ತಗೊಂಡಿದ್ದಾರೆ, ಬಟ್ಟೆ ತಗೋತಾರೆ, ಮಕ್ಳಿಗೆ ಫೀಸು ಪ್ರತಿಯೊಂದಕ್ಕೂ ಅನುಕೂಲ ಆಗಿದೆ. ಇನ್ನು ಮುಂದೆ ಅದನ್ನ ಸರ್ಕಾರ 28ಕ್ಕೆ ಏನಾದ್ರು ಬಂತು ಅಂದ್ರೆ ಈ ಗ್ಯಾರಂಟಿ ಮುಂದುವರ್ಸ್ಕೊಂಡು ಹೋಗ್ಬೇಕಾ?
ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲ ಬೇಕನ್ನ ನಾವು ಹೆಣ್ಮಕ್ಳು ಇಲ್ಲ ಅಂದ್ರೆ ಬೇಕಾಗಲ್ಲ ಅನ್ಸುತ್ತೆ, ನೋಡೋಣ ಏನ್ ಮಾಡ್ತಾರೆ ಅಂತ. ಯಾವ ಸರ್ಕಾರ ಬರ್ಬೋದು? ಗ್ಯಾರಂಟಿ ಗೊತ್ತಿಲ್ಲ ಮೇಡಮ್, ಅದ್ರ ಬಗ್ಗೆ ಯಾವ್ದು ಇದಿಲ್ಲ. ಯಾವ್ದು ಬರುತ್ತೆ ಅಂತ ಹೇಳಕ್ ಆಗಲ್ಲ. ನೀವ್ ಯಾರಿಗ ಹಾಕ್ಬೋದು? ನೋಡೋಣ ನಾವ್ ಯಾರಿಗೂ ಹೇಳಲ್ಲ, ಅದನ್ನ ನಾವ್ ಮಾಡ್ತೀವಿ ಅಷ್ಟೇ. ಗ್ಯಾರಂಟಿ ಕೊಡೋರ್ಗೆ ಹಾಕ್ತೀರಾ? ಇಲ್ಲ ಆತರ ಅನ್ಕೊಳ್ಳಲ್ಲ, ನಾವ್ ಮಾಡ್ತೀವಿ. ಏನ್ ಬೇಡ ನಮ್ಗೆ, ಬೇಕೇ ಬೇಕು ಅಂದ್ರೆ ಇಲ್ಲಿವರೆಗೂ ತಗೊಂಡಿದೀವಿ. ಅಂದ್ರೆ ಅದು ಯೂಸ್ ಆಗ ಅಂತ ಕಡೆಗೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಶೈಕ್ಷಣಿಕವಾಗಿ ಆಗಲಿ, ನಮ್ಮಂತ ಅಂಗನವಾಡಿ ಟೀಚರ್ಸ್ಗಳಿಗೆ, ನಮ್ಮ ಅಂಗನವಾಡಿಗಳಿಗೆ ಕೊಡೋವಂಥ ಸೌಲಭ್ಯಗಳಿಗೆ ನಮಗೆ ಸಂಬಳ ಕಡಿಮೆ ಮೇಡಮ್. ನಮಗೆ ತುಂಬಾನೇ ಕಡಿಮೆ ಬರುತ್ತೆ ನಮಗೆ ಸಂಬಳ. ಇವತ್ತಿನ ಇದರಲ್ಲಿ ಜನ್ರೇಷನಲ್ಲಿ ಎಲ್ಲ ವಸ್ತುಗಳ ಬೆಲೆನೂ ಜಾಸ್ತಿ ಆಗಿರೋದ್ರಿಂದ ನಮಗೆ ನಾವು ತಗೊಳ್ಳೋಂಥ ಸಂಬಳ ಏನೇನೂ ಅಲ್ಲ ಮೇಡಮ್, ನಮಗೆ ಸಾಲಲ್ಲ ಅದು ಸಂಬಳ. ನಾವು ಮಕ್ಳು ಓದಿಸ್ಬೇಕು, ಪ್ರತಿಯೊಂದು ಕೆಲಸ ಮಾಡಬೇಕು, ಎಲ್ಲನೂ ಮಾಡ್ತೀವಿ. ಮಕ್ಳು ಓದಿಸ್ಬೇಕು, ಆಮೇಲೆ ಮನೆ ಖರ್ಚುಗಳಿಗೆಲ್ಲ ಮಾಡಬೇಕು. ನಾವು 12,000 11,000 ಸಂಬಳ ತಗೊಂಡು ಏನೇನು ಮಾಡೋಕ್ಕಾಗುತ್ತೆ ಮೇಡಮ್? ರೇಷನ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಎಲ್ಲ ದಿನಸಿ ಪದಾರ್ಥಗಳೆಲ್ಲ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹಂಗಿರೋ ಅಂತ ಇದರಲ್ಲಿ ನಾವು 11,000-12,000 ತಗೊಂಡು ಏನೇನು ಮಾಡೋಕ್ಕಾಗಲ್ಲ, ಮಕ್ಳು ಓದ್ಸೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಮೇಡಮ್. ಅದರಲ್ಲಿ ಅದನ್ನ ಶೈಕ್ಷಣಿಕವಾಗಿ ನಮ್ಮ ಬೆಲೆ ಏರಿಕೆಗಳೆಲ್ಲ ಕಡಿಮೆ ಮಾಡೋದ್ರಿಂದ ಇಂಥದ್ ಕಡೆಗೆ ಯೂಸ್ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಕೊಟ್ಟರು ಓಕೆ, ಕೊಡಲಿಲ್ಲ ಅಂದ್ರೂ ಓಕೆ. ಕೊಡಲಿಲ್ಲ ಅಂದರೆ ಬೇರೆದಕ್ಕೆಲ್ಲ ಈಗ ರೈತರೆಲ್ಲ ರಸಗೊಬ್ಬರಗಳು ಹಾಕಿ ಬೆಳಿತಾರಲ್ವ ಬೆಳೆಗಳನ್ನ, ಆ ಬೆಳೆಗಳಿಗೆ ಸರಿಯಾದ ಬೆಲೆಗಳು ಸಿಗಲ್ಲ. ರಸಗೊಬ್ಬರಗಳ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ, ಹಂಗಾಗಿ ಆ ಕಡೆಗೆ ಕೊಟ್ಟರೆ ಈ ಕಡೆಗೆ ಬರೋ ಅಮೌಂಟನ್ನು ಗೊಬ್ಬರದ ಬೆಲೆ ಎಲ್ಲ ಕಡಿಮೆ ಮಾಡಿ ರೈತರು ಬೆಳೆಯೋಂಥ ಬೆಳೆಗೆ ಬೆಲೆ ಕೊಟ್ಟು ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ಬಿಸಿಲು ಮಳೆ ಬೆಂಕಿಲೆಲ್ಲ ಕೆಲಸ ಮಾಡ್ತಾರೆ ರೈತ ಮಹಿಳೆಯರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಅವ್ರ ಮಕ್ಕಳಿಗೆ ಗ್ಯಾರಂಟಿ ಯೋಜನೆಯಲ್ಲಿ, ಶಕ್ತಿ ಯೋಜನೆಯಲ್ಲೂ ಅನುಕೂಲ ಇದೆ, ಗೃಹ ಜ್ಯೋತಿಲೂ ಪರವಾಗಿಲ್ಲ ಮೇಡಮ್. ಅದೆಲ್ಲ ಯೂಸ್ ಆಗೋಂಥದ್ದೇ. ಅಂದರೆ ಇದನ್ನು ನಾವು ಬಳಸ್ಕೊಂಡಿದೀವಿ, ಇಲ್ಲ ಅಂತ ಹೇಳಲ್ಲ. ಇದಕ್ಕೆ ಕೊಡೋ ಅಮೌಂಟನ್ನು ಬೇರೆದಕ್ಕೆ ಬಳಸಿದ್ರೆ ಉತ್ತಮ ಅಂತ ಹೇಳಿ. ಈಗ ಒಂದು 3 ತಿಂಗಳಿಂದ ಬಂದಿಲ್ಲ. ಹೋಗಿ ಕೇಳೋದಿಕ್ಕೆ ಏನಂದ್ರು? ಏನ್ ಕೇಳೇ ಇಲ್ಲ. ನೀವೇನ್ ಕೇಳಿಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ದೀರಾ? ಬಂದಿಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಟ್ಟಿದ್ದೀರಾ? ಹೇಳಿಮ್ಮ. ಇಲ್ಲ ಕೇಳಿಲ್ಲ ನಾವು. ಅಲ್ಲ, ಈ ಗ್ಯಾರಂಟಿಗಳು ಬೇಕಾ ನಿಮ್ಗೆ? ಗ್ಯಾರಂಟಿಗಳು ಬೇಡ. ಇನ್ನೇನ್ ಬೇಕು? ಏನಾರ ಮಕ್ಳಿಗೆ ಸ್ಕಾಲರ್ಶಿಪ್ ಮತ್ತ ಯಾವ್ದಾರ ಎಲ್ಲಾರ ರೇಷನ್ ಸ್ವಲ್ಪ ರೇಟ್ ಕಡಿಮೆ ಮಾಡ್ಬೇಕು. ಎಲ್ಲಾರು ಚಲೋ ತಗೊಂಡ್ ತಿನ್ನಂಗಾಗತ್ತ. ಗ್ಯಾರಂಟಿ ಬೇಡ. ಗ್ಯಾರಂಟಿ ಬೇಡ ಅಂತೀರಾ? ಇನ್ಯಾವ ತರ ಸರ್ಕಾರ ಬೇಕು? ಎಲ್ಲರಿಗೆ ಸ್ವಲ್ಪ ಮಿನಿಮಮ್ ಎಲ್ಲಾ ತರದ ವಸ್ತುಗಳು ಸಿಗುವಂಗ ಕೈಗೆಟ್ಕೊಂಡ್ರ ಎಲಿಜಿಬಲ್ ರೇಟ್ ಕಡಿಮೆ ಆಗಿರ್ಬೇಕಲ್ಲ. ಎಲ್ಲ ರೈಟ್ಗಳು ದಿನ ಬೆಳಗ್ಗೆ ಹಾ ದುಬಾರಿ ಆಗಿದೆ, ಏನು ತಗೊಂಡ್ ತಿಲ್ಲಾರಂಗ ಆಗೈತಿ. ಅದು ರೇಟ್ ಕಡಿಮೆ ಆಗ್ಬೇಕು. ಮಕ್ಳು ಶಾಲೆ ಸ್ಕೂಲ್ ಫೀ ಎಲ್ಲ ಸ್ವಲ್ಪ ಕಡಿಮೆ ಆದ್ರ ಎಲ್ಲರಿಗೆ ಎಲ್ಲ ಮುಟ್ತೈತಿ.